ವೀಕ್ಷಕರೇ, ನಾವು ಮೊನ್ನೆಯಷ್ಟೇ ಅಮೆರಿಕನ್ ಅಥ್ಲೆಟ್ ಆದಂತ ಹ್ಯಾಸ್ಟನ್ ಹಾಲ್ ಬಗ್ಗೆ ವಿಡಿಯೋ ಮಾಡಿದಾಗ ಅದರಲ್ಲಿ ಅನೇಕರು ಐಶೋಸ್ಪೀಡ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ರಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಈ ರೀತಿ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡುವಂತ ಎಲ್ರಿಗೂ ಇವರು ಗೊತ್ತಿರುತ್ತೆ. ವೀಕ್ಷಕರೇ, ಈ ಐಶೋಸ್ಪೀಡ್ ಒಬ್ಬ ಪಾಪ್ಯುಲರ್ ಯೂಟ್ಯೂಬರ್ ಹಾಗೂ ಕಂಟೆಂಟ್ ಕ್ರಿಯೇಟರ್. ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನ ಫಾಲೋ ಮಾಡುವಂತ ಎಲ್ರಿಗೂ ಇದು ಗೊತ್ತೇ ಇರುತ್ತೆ. ಇವತ್ತು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿರುವಂತಹ ಹಾಗೂ ಅನೇಕರು ಹೆಚ್ಚಾಗಿ ನೋಡ್ತಾ ಇರುವಂತಹ ಯೂಟ್ಯೂಬರ್ಗಳ ಹೆಸರಲ್ಲಿ ಇವ್ರದ್ದು ಕೂಡ ಟಾಪ್ ಅಲ್ಲಿದೆ. ಈ ಐಶೋಸ್ಪೀಡ್ ಅನ್ನೋದು ಅವರ ನಿಜವಾದ ಹೆಸರಲ್ಲ, ಅದು ಅವರ ಯೂಟ್ಯೂಬ್ ವಾಹಿನಿಯ ಹೆಸರು. ಇವರ ಯೂಟ್ಯೂಬ್ ವಾಹಿನಿಯಲ್ಲಿ ಸುಮಾರು 44.7 ಮಿಲಿಯನ್ ಜನ ಚಂದಾದಾರಿದ್ದಾರೆ. ಅಂದ್ರೆ ಹತ್ತತ್ರ ಸುಮಾರು 4.5 ಕೋಟಿ ಚಂದಾದಾರರು ಇವರಿಗೆ ಇದ್ದಾರೆ. ಇದುವರೆಗೂ ಸುಮಾರು 1700 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರುವಂತ ಅವರು ತಮ್ಮ ವಾಹಿನಿ ಶುರು ಮಾಡದಂತ ಕೆಲವೇ ವಾರಗಳಲ್ಲಿ ಮಿಲಿಯನ್ಗೂ ಹೆಚ್ಚು ಚಂದಾದಾರರನ್ನ ಪಡೆದಿದ್ರು. ಅದಕ್ಕೆ ಕಾರಣ ಅವರು ಅಲ್ಲಿ ಹಾಕುವಂತ ಗೇಮಿಂಗ್ ನ ವಿಡಿಯೋಗಳು, ತಮ್ಮ ರೂಟೀನ್ ವಿಡಿಯೋಗಳು, ಟೂರ್ ಮಾಡುವಂತ ವಿಡಿಯೋಗಳು, ಕಾಂಟ್ರವರ್ಷಿಯಲ್ ವಿಡಿಯೋಗಳು ಈ ರೀತಿ ಇತ್ಯಾದಿ. ಅಲ್ಲಿ ಯಾವ ರೇಂಜ್ಗೆ ಅವರ ಜನಪ್ರಿಯತೆ ಹೆಚ್ಚಾಯ್ತು ಅಂದ್ರೆ ನೀವಿಲ್ಲಿ ಜಸ್ಟ್ ಇಷ್ಟು ವಿವರಣೆ ಕೇಳಿ ಮುಗಿಸೋಷ್ಟರಲ್ಲೇ ಅವರಿಗೆ ಅಲ್ಲಿ ಸಾವಿರಾರು ಜನ ಚಂದಾದಾರರು ಹೊಸದಾಗಿ ಸೇರ್ಪಡೆ ಆಗಿರ್ತಾರೆ. ಇನ್ನು ಕೂಡ ಕೇವಲ 20 ವರ್ಷ ವಯಸ್ಸಿನ ಇವರು ಇವತ್ತು ವಿಶ್ವದ ಹಲವು ಜನ ಕಿರಿ ವಯಸ್ಸಿನ ಮಿಲಿಯನರ್ಗಳಲ್ಲಿ ಒಬ್ರು. ವೀಕ್ಷಕರೇ, ಇವರ ಹಿನ್ನೆಲೆ ಬಗ್ಗೆ ನೋಡುವುದಾದ್ರೆ ಇವರ ನಿಜವಾದ ಹೆಸರು ಡ್ಯಾರೆನ್ ಜೇಸನ್ ವ್ಯಾಟ್ಕಿನ್ಸ್ ಜೂನಿಯರ್ ಅಂತ. ಮೂಲತಃ ಅಮೆರಿಕದವರಾದಂತ ಇವರು ಅಲ್ಲಿಯ ಒಹಿಯೋ ಬಳಿಯ ಸಿನ್ಸಿನ್ನಟಿ ಎಂಬಲ್ಲಿ 2025 ಜನವರಿ 21ನೇ ತಾರೀಕು ಜನಿಸ್ತಾರೆ. ಈ ಮೂಲಕ ಕೇವಲ 20 ವರ್ಷಕ್ಕೇನೆ ಇಡೀ ವಿಶ್ವ ಯುವ ಸಮುದಾಯ ತನ್ನತ್ತ ನೋಡುವಂತೆ ಬೆಳೆದದು ನಿಜಕ್ಕೂ ಸಾಧನೆನೇ ಸರಿ. ಇವರ ಆದಾಯದ ಮೂಲ ಸೋಷಿಯಲ್ ಮೀಡಿಯಾದ ಕಂಟೆಂಟ್ಗಳಿಂದ ಹರಿಬರುವಂತ ಲಕ್ಷಗಟ್ಟಲೆ ಹಣ. ಐಶೋಸ್ಪೀಡ್ ಅಂತ ಈಗ ಎಲ್ಲಾ ಕಡೆ ಹೆಸರಾಗಿರುವಂತ ಇವರು ಒಬ್ಬ ಯೂಟ್ಯೂಬರ್, ಗೇಮ್ ಸ್ಟ್ರೀಮರ್ ಮತ್ತು ರ್ಯಾಪರ್. ಇವರು ಇತ್ತೀಚೆಗೆ ಅಂದ್ರೆ ಇದೇ ವರ್ಷದ ಜೂನ್ ನಲ್ಲಿ ಅಥ್ಲೆಟ್ ಹ್ಯಾಸ್ಟನ್ ಹಾಲ್ ಅವರನ್ನು ಕೂಡ 52 ಯಾರ್ಡ್ ಅಂತರದ 4 ರೇಸ್ಗಳ ಓಟದಲ್ಲಿ ಸುಲಭವಾಗಿ ಸೋಲಿಸಿದ್ರು. ತಮ್ಮ ವಾಹಿನಿಯ ಮೂಲಕ ಲೈವ್ ಸ್ಟ್ರೀಮ್ಗೆ ಬಂದಿದ್ದಂತ ಡ್ಯಾರೆನ್ ಹ್ಯಾಸ್ಟನ್ ರವರನ್ನ ಬಹಿರಂಗವಾಗಿ ಸವಾಲಿಗೆ ಕರೆದಿದ್ರು. ಇದನ್ನು ಕೂಡ ಲೈವ್ ಕವರ್ ಮಾಡಿ ಅವರ ವಾಹಿನಿಯಲ್ಲಿ ಪ್ರಕಟ ಮಾಡಿದಾಗ ಅದು ಸಖತ್ ವೈರಲ್ ಆಯ್ತು. 4 ಓಟಗಳಲ್ಲೂ ಕೂಡ ಈ ಡ್ಯಾರೆನ್ ವಿನ್ ಆಗ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಡ್ಯಾರೆನ್ ವ್ಯಾಟ್ಸ್ಕಿನ್ ಹಾಗೂ ಮಿಸಸ್ ವ್ಯಾಟ್ಸ್ಕಿನ್ ದಂಪತಿಯ 3 ಮಕ್ಕಳಲ್ಲಿ ಒಬ್ಬರಾದಂತ ಈ ಐಶೋಸ್ಪೀಡ್ ಬಾಲ್ಯದಲ್ಲಿ ತಂದೆ ಆರೈಕೆಯಲ್ಲಿ ಹೆಚ್ಚು ಬೆಳೆದಿದ್ದು. ಇವರಿನ್ನು ಚಿಕ್ಕವರಾಗಿದ್ದಾಗಲೇ ಇವರ ತಂದೆ ತಾಯಿ ಕಾರಣಾಂತರಗಳಿಂದ ಬೇರೆ ಆಗ್ತಾರೆ. ಇವ್ರ ತಂದೆ ಒಬ್ಬ ಸಂಗೀತಗಾರರಾಗಿದ್ದು ಮಗನ ಅನೇಕ ಯೂಟ್ಯೂಬ್ ವಿಡಿಯೋಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಕೂಡ. ಹಾಗೂ ಅವ್ರದೇ ಒಂದು ಸ್ವಂತ ವಾಹಿನಿ ಕೂಡ ಇದ್ದು ಅದರಲ್ಲೂ ಕೂಡ ಅವರು ತಮ್ಮ ಮಗನ ಜೊತೆ ಅವರ ಸಂಬಂಧ ಹೇಗಿದೆ ಅನ್ನುವ ಬಗ್ಗೆ ಆಗಾಗ ತಮ್ಮ ಕೌಟುಂಬಿಕ ಕ್ಷಣಗಳ ವಿಡಿಯೋ ಮಾಡಿ ಪ್ರಕಟ ಮಾಡ್ತಿರ್ತಾರೆ. ಈ ಐಶೋಸ್ಪೀಡ್ ಓದಿದ್ದು ಮಾರಿಯನ್ ಹೈಸ್ಕೂಲ್ನಲ್ಲಿ. ಇದರ ನಂತರ ಮುಂದೆ ಅವರು ಓಹಿಯೋ ಬಳಿ ಇರುವಂತ ಡಿಜಿಟಲ್ ಲರ್ನಿಂಗ್ ಕೇಂದ್ರದಲ್ಲಿ ತಮ್ಮ ಕಂಪ್ಯೂಟರ್ ಕಲಿಕೆಯನ್ನ ಮುಗಿಸ್ತಾರೆ. ಈ ವ್ಯಕ್ತಿ ಯೂಟ್ಯೂಬ್ ನಲ್ಲಿ ಬಹಳ ಫೇಮಸ್. ಅಲ್ಲಿ ತುಂಬಾ ವೇಗವಾಗಿ ಜನಪ್ರಿಯತೆಯನ್ನ ಸಾಧಿಸುತ್ತಿರುವಂತ ಕೆಲ ಸೆಲೆಬ್ರಿಟಿಗಳ ಪೈಕಿ ಇವತ್ತು ಇವ್ರ ಹೆಸರು ಕೂಡ ಟಾಪ್ ಅಲ್ಲಿದೆ. ಈ ಡ್ಯಾರೆನ್ ಮೊದಲು 2016 ಮಾರ್ಚ್ ನಲ್ಲಿ ತಮ್ಮ ಯೂಟ್ಯೂಬ್ ಅಕೌಂಟ್ ಅನ್ನ ಓಪನ್ ಮಾಡ್ತಾರೆ. ಆನ್ಲೈನ್ ಗೇಮ್ಗಳಲ್ಲಿ ಮೊದಲಿಂದನೂ ಕೂಡ ಆಸಕ್ತಿ ಇರೋದ್ರಿಂದ ಇವರು ಗೇಮ್ ಆಡ್ತಾ ಅದರ ವಿಡಿಯೋಗಳನ್ನ ಮೊದಲು ಅಪ್ಲೋಡ್ ಮಾಡಿದ್ರು. ನಂತರ 2017 ಡಿಸೆಂಬರ್ ನಿಂದ ಇವರು ಅದರಲ್ಲಿ ತಮ್ಮ ಗೇಮಿಂಗ್ ಗಳ ಬಗ್ಗೆ ಲೈವ್ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಟ್ವಿಚ್ ಅಂತ ಒಂದು ಆನ್ಲೈನ್ ಗೇಮಿಂಗ್ ವೇದಿಕೆ ಇದೆ. ಅಲ್ಲಿ ಯಾರು ಬೇಕಾದ್ರೂ ಯಾವ ಗೇಮ್ ಬೇಕಾದ್ರೂ ಪ್ಲೇ ಮಾಡಬಹುದು. ಆದ್ರೆ ಅದು ಈ ಐಶೋಸ್ಪೀಡ್ ಅವರನ್ನ 2021ರಿಂದ ಶಾಶ್ವತವಾಗಿ ಅಲ್ಲಿ ಆಡದ ಹಾಗೆ ಬಲವಾದ ನಿಷೇಧವನ್ನ ಹೇರಿದೆ. ಏಕೆಂದ್ರೆ ಆಗ ಯಾವುದೋ ಒಂದು ಗೇಮ್ ಅನ್ನ ಆಡ್ತಾ ವಿಪರೀತ ಅಗ್ರೆಸಿವ್ ಬಿಹೇವಿಯರ್ ಅನ್ನ ತೋರಿಸಿ ಆಡ್ತಲ್ಲಿ ತಮ್ಮ ಆನ್ಲೈನ್ ಎದುರಾಳಿಯನ್ನೊಬ್ಬರನ್ನ ಹೀನಾಯಮಾನವಾಗಿ ಬೈದಿದ್ರಿಂದ ಅವರನ್ನ ಟ್ವಿಚ್ ಶಾಶ್ವತವಾಗಿ ಬ್ಯಾನ್ ಮಾಡ್ತು. ಈ ಐಶೋಸ್ಪೀಡ್ ಗೇಮಿಂಗ್ ವಿಡಿಯೋಗಳು, ಲೈವ್ ಸ್ಟ್ರೀಮ್ಗಳು ಹಾಗೂ ಇತರೆ ವೈರಲ್ ಆದಂತ ಟಿಕ್ ಟಾಕ್ ನ ಕ್ಲಿಪ್ ಗಳನ್ನ ರೋಸ್ಟ್ ಮಾಡುವ ಮೂಲಕ ಅಲ್ಲಿ ಸಖತ್ ಖ್ಯಾತಿಯನ್ನ ಪಡೆದ್ರು. ಅರೆ, ಇದೆಲ್ಲ ಏನ್ ದೊಡ್ಡ ಸಾಧನೆ ಅಲ್ಲ ಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟಗಳಿಂದ ಟ್ರೋಲ್ ಮಾಡುವ ಮೂಲಕ, ರೋಸ್ಟ್ ಅನ್ನ ಮಾಡುವ ಮೂಲಕ ಯಾರು ಬೇಕಾದ್ರೂ ಫೇಮಸ್ ಆಗ್ಬಹುದು ಅಂತ ನೀವು ಹೇಳಬಹುದು. ಈ ಐಶೋಸ್ಪೀಡ್ ಕೂಡ ಇದೇ ತರ ಮುನ್ನೆಲೆಗೆ ಬಂದದ್ದು ದಾಟುತ್ತೆ. ಈಗ ಅವ್ರಿಗೆ ವಿಶ್ವಾದ್ಯಂತ ಎಲ್ಲಾ ಕಡೆ ಸುಮಾರು 4.5 ಕೋಟಿ ಜನ ಚಂದಾದಾರರು ಇದ್ದಾರೆ. ಈ ಐಶೋಸ್ಪೀಡ್ ತನ್ನ ಅತಿರೇಕದ ವರ್ತನೆ, ಮಾತು ಹಾಗೂ ವಿವಾದಗಳಿಂದಲೇ ಇಷ್ಟೆಲ್ಲ ಖ್ಯಾತಿಯನ್ನ ಪಡೆದಿದ್ರು ಕೂಡ ಬರುವಂತ ಹಣದಲ್ಲಿ ಅವರು ಸಾಕಷ್ಟು ಕಡೆ ಚಾರಿಟಿಗಳಿಗೆ ಉದಾರದಿಂದ ಹಣ ಸಹಾಯವನ್ನ ಮಾಡಿದ್ದಾರೆ ಮತ್ತೆ ಮಾಡ್ತಾನೂ ಇದ್ದಾರೆ. ಯಾವುದಕ್ಕೂ ಕೇರ್ ಮಾಡದಂತ ಈ ಡ್ಯಾರೆನ್ ಒಂದ್ಸಲ ವ್ಯಾಲೋರೆಂಟ್ ಅನ್ನುವಂತ ಒಂದು ಆನ್ಲೈನ್ ಗೇಮ್ ಅನ್ನ ಆಡುವಾಗ ಲೇಡಿ ಪ್ಲೇಯರ್ಗೆ ಅಸಂಬದ್ಧವಾದಂತ ಅಷ್ಟೆಲ್ಲ ಕಮೆಂಟ್ ಮಾಡಿದ್ರಿಂದ ಅಲ್ಲೂ ಕೂಡ ಅವರನ್ನ ಕಿತ್ತು ಬ್ಯಾನ್ ಮಾಡಲಾಗಿದೆ. ಯೂಟ್ಯೂಬ್ ನಲ್ಲಿ ಹೇಗಾದ್ರೂ ಮಾಡಿ ಸದ್ದನ್ನ ಮಾಡಿ ವೈರಲ್ ಆಗ್ಬೇಕು ಅಂತ ಈ ವ್ಯಕ್ತಿ ಮಾಡದಂತ ಎಡವಟ್ಟುಗಳೇ ಇಲ್ಲ ಅಂತ ಹೇಳಬಹುದು. 2022 ಫಿಫಾ ಫುಟ್ಬಾಲ್ ನ ವಿಶ್ವಕಪ್ ನ ಸಂದರ್ಭದಲ್ಲಿ ಒಬ್ಬ ಚೀನಾದ ಆಟಗಾರನಿಗೆ ಜಪಾನ್ ಶೈಲಿಯಲ್ಲಿ ವಿಶ್ ಮಾಡಿ ಅವರ ರಾಷ್ಟ್ರೀಯ ಭಾವನೆಗೆ ಬೇಕಂತಾನೆ ಇವರು ಧಕ್ಕೆ ತಂದಿದ್ರಿಂದ ಈ ಒಂದು ವಿಡಿಯೋ ಕೂಡ ವೈರಲ್ ಆಗಿ ಅವರೊಬ್ಬ ರೇಸಿಸ್ಟ್ ಅನ್ನುವಂತ ಭಾರಿ ಟೀಕೆಗಳು ಕೂಡ ಅಂತರ್ಜಾಲದ ತುಂಬಾ ವ್ಯಾಪಕವಾಗಿ ಕೇಳಿಬಂದಿದ್ವು. ಯೂಟ್ಯೂಬ್ ದಿಂದ ಹಾಗೂ ಇತರ ಕಡೆಯಿಂದ ಸಾಕಷ್ಟು ಹಣ ಬಂದ್ರು ಕೂಡ ಯಾವುದೋ ಫ್ರಾಡ್ ಕ್ರಿಪ್ಟೋ ಸಂಸ್ಥೆಯ ವ್ಯವಹಾರವನ್ನ ಇವರು ಪ್ರಮೋಟ್ ಮಾಡಿದ್ದು ಕೂಡ ಒಂದ್ಸಲ ತೀವ್ರ ವಿವಾದಕ್ಕೆ ಅದು ಕಾರಣ ಆಗಿತ್ತು. ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಪಾಯಕಾರಿ ಪ್ರ್ಯಾಂಕ್ ಅನ್ನ ಮಾಡಿದ್ರೆ ಅದನ್ನ
ಸ್ವಾಟಿಂಗ್ ಅಂತ ಕರೀತಾರೆ. ಇಂಥ ಅಪಾಯಕಾರಿ ಪ್ರಾಂಕ್ಗಳನ್ನ ಎಲ್ಲೂ ಕೂಡ ಮಾಡುವಂತಿಲ್ಲ. ಆದ್ರೆ ಈ ಐಶೋ ಸ್ಪೀಡ್ ಒಂದ್ಸಲ ತನ್ನ ಲೈವ್ ಸ್ಟ್ರೀಮಿಂಗ್ ನಲ್ಲಿ ಇಂಥ ವರ್ತನೆಯನ್ನು ತೋರಿದ್ರಿಂದ ತಾತ್ಕಾಲಿಕವಾಗಿ ಅವರ ಲೈವ್ ಸ್ಟ್ರೀಮ್ಗೆ ಸಂಬಂಧಪಟ್ಟಂತ ಅಥಾರಿಟಿಗಳು ತಡೆಯನ್ನ ಉಂಟುಮಾಡಿದ್ವು. ಇನ್ನೊಂದ್ಸಲ ತಮ್ಮದೇ ಮನೆಯ ಬೆಡ್ರೂಮ್ ನಲ್ಲಿ ಪಟಾಕಿಗಳನ್ನ ಹಚ್ಚಿ ಮನೆಯವರಿಗೆ ಹಾಗೂ ಸ್ವತಃ ತಮಗೆ ತಾವೇ ಅಪಾಯವನ್ನ ತಂದ್ಕೊಂಡಿದ್ರು. ಈ ಟಿಕ್ ಟಾಕ್ ನಲ್ಲಿ ಎಮಿ ಫ್ಲೆಮಿ ಅನ್ನೋರ್ ಜೊತೆ ವಾಗ್ವಾದಕ್ಕೆ ಇಳಿದು ಅಲ್ಲೂ ಕೂಡ ಗಲಾಟೆ ಮಾಡಿಕೊಂಡು ವಿವಾದಕ್ಕೆ ಈಡಾಗಿದ್ರು. ತಮ್ಮ ಮನರಂಜನೆಯ ಹಾಗೂ ರಿಯಾಕ್ಷನ್ ವಿಡಿಯೋಗಳಿಂದಾಗಿ ಇವರು ವಿಶ್ವದ ತಮ್ಮ ಮಿಲಿಯಾಂತರ ಅಭಿಮಾನಿಗಳನ್ನ ಎಂಗೇಜ್ ಮಾಡುವ ಮೂಲಕ ಫಾಲೋವರ್ ಜೊತೆ ಸದಾ ಸಂಪರ್ಕದಲ್ಲಿರ್ತಾರೆ. ಇಷ್ಟೆಲ್ಲ ಕೀಟಲೆ ತರಲೆ ಕುಚೇಷ್ಟಗಳನ್ನ ಮಾಡಿದ್ರು ಕೂಡ ಇವರು ಬರುವಂತ ಹಣದಲ್ಲಿ ಅನೇಕ ಚಾರಿಟಿ ಸಂಸ್ಥೆಗಳಿಗೆ ಯಾವುದೇ ಪ್ರಚಾರ ಪಡೆದೇ ಹಣ ಸಹಾಯ ಮಾಡ್ತಾ ಮುಂದುವರಿತಿದ್ದಾರೆ. ಇತರ ವಿಡಿಯೋಗಳ ಬಿಹೈಂಡ್ ದಿ ಸೀನ್ಗಳ ದೃಶ್ಯಗಳನ್ನ ವೀಕ್ಷಕರಿಗೆ ತಿಳಿಸ್ತಾ ತಮ್ಮ ಖಾಸಗಿ ಬದುಕಿನ ಎಲ್ಲವನ್ನೂ ಕೂಡ ಅವ್ರ ಮುಂದೆ ಮುಕ್ತವಾಗಿ ಶೇರ್ ಮಾಡ್ಕೊಳ್ತಾರೆ. ಆರಂಭದಲ್ಲಿ ಅವರಿಗೆ ಇದ್ದದ್ದು ಗೇಮಿಂಗ್ ಬಗ್ಗೆ ಅಭಿರುಚಿ ಅಷ್ಟೇ. ಇದ್ರ ಜೊತೆ ಅವರ ಹೈಪರ್ ಆಕ್ಟಿವ್ನೆಸ್ ಮತ್ತು ಎನರ್ಜಿ ಇವರನ್ನ ಫಾಲೋ ಮಾಡುವಂತ ಜನರ ಅಚ್ಚುಮೆಚ್ಚಿನ ಸಂಗತಿಗಳು. ಫ್ಯಾನ್ಗಳನ್ನ ಸದಾ ಎಂಗೇಜ್ ಮಾಡಿ ಇಟ್ಕೊಳ್ಳುವಂತ ಇವರ ಸ್ಮೈಲ್ ಇಷ್ಟ ಆಗುತ್ತೆ. ಸಾಧಾರಣ ಕುಟುಂಬದಿಂದ ಮೇಲೆ ಬಂದು ಇವತ್ತು ಇಷ್ಟು ಕಿರಿ ವಯಸ್ಸಿಗೆ ಇವರು ಕೋಟ್ಯಾಧೀಶ್ವರರಾಗುವಂತೆ ಬೆಳೆದಿರೋದು ನಿಜಕ್ಕೂ ಅನೇಕ ಎಳೆ ಮನಸ್ಸುಗಳನ್ನ ಸಾಧನೆ ಕಡೆ ತಳ್ಳುತ್ತೆ. 10 ಕಟ್ಟುವ ಕಡೆ 1 ಮುತ್ತು ಕಟ್ಟು ಅನ್ನುವಂತ ಮಾತಿನಂತೆ ಯಾವುದಾದ್ರೂ ಒಂದು ಅಭಿರುಚಿ ಅಥವಾ ಹವ್ಯಾಸ ಕಡೆ ನಾವು ಫೋಕಸ್ ಮಾಡಿದ್ರೆ ಅದರಲ್ಲಿ ನಾವು ಗೆಲ್ಲಬಹುದು ಅನ್ನೋದಕ್ಕೆ ಇವರ ಜರ್ನಿಯೇ ಒಂದು ಪಾಠ. ಈ ಐಶೋ ಸ್ಪೀಡ್ ಆಗಾಗ ಪ್ರಪಂಚವನ್ನು ಕೂಡ ಸುತ್ತುತ್ತಾರೆ. ಬಹಳ ಇತ್ತೀಚೆಗೆ ಅವರು ಭಾರತಕ್ಕೂ ಬಂದಿದ್ರು. ಭಾರತ ಹಾಗೂ ಇಲ್ಲಿಯ ಕಲ್ಚರ್ ಅಂದ್ರೆ ಸದಾ ಅಭಿಮಾನಿಸುವಂತ ಅವರು ಕಳೆದ ವರ್ಷ ಇಂಡಿಯಾ ಹಾಗೂ ಪಾಕಿಸ್ತಾನದ ಪಂದ್ಯವನ್ನ ಕೊಹ್ಲಿ ಅವರ ಜರ್ಸಿ ಹಾಕೊಂಡೇನೆ ಭಾರತ ತಂಡಕ್ಕೆ ಸಪೋರ್ಟ್ ಮಾಡ್ತಾ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ವೀಕ್ಷಣೆ ಮಾಡಿದ್ರು. ಇಲ್ಲಿಯ ಮುಂಬೈ ಮತ್ತು ಗುಜರಾತ್ಗಳಿಗೆ ಭೇಟಿಯನ್ನ ಕೊಟ್ಟಿದ್ದಂತ ಅವರು ಭಾರತ ದೇಶ ನನ್ನ ನೆಚ್ಚಿನ ಜಾಗ, ಮತ್ತೊಂದ್ಸಾರಿ ಭಾರತಕ್ಕೆ ಇನ್ನಷ್ಟು ಸ್ಮರಣೀಯವಾಗಿ ಅಲ್ಲಿ ಅವ್ರ ಜೊತೆ ಕಾಲ ಕಳೆಯುವಂತ ಇಚ್ಛೆ ನನಗಿದೆ ಅಂತ ಅವರು ಹೇಳ್ಕೊಂಡಿದ್ರು. ಭಾರತದ ಸೆಲೆಬ್ರಿಟಿಗಳಾದಂತ ರ್ಯಾಪರ್ MC ಸ್ಟಾನ್ ಹಾಗೂ ಗಾಯಕರಾದಂತ ದೆಲರ್ ಮೆಹಂದಿಯನ್ನು ಕೂಡ ಭೇಟಿಯಾಗಿದ್ದಂತ ಅವರು ಪಂಜಾಬಿ ಹಾಡೋದಕ್ಕೆ ಭಾಗಿಯಾಗಿದ್ರು. 2026ರ ಮುಂದಿನ ಫಿಫಾ ವಿಶ್ವಕಪ್ನ ಹೊತ್ತಿಗೆ ಭಾರತ ಸೇರಿ ವಿಶ್ವದ ಇನ್ನೂ ಹಲವು ಕಡೆ ಸುತ್ತಾಡುವಂತ ಆಶಯ ಅವ್ರಿಗಿದೆ. ಫುಟ್ಬಾಲ್ ನಲ್ಲಿ ವಿಶೇಷ ಆಸಕ್ತಿ ಇರುವಂತ ಇವರು ರೊನಾಲ್ಡೋಗೆ ಅಪ್ಪಟ ಅಭಿಮಾನಿ. ಸದ್ಯಕ್ಕೆ ಇವರ ಒಟ್ಟಾರೆ ನೆಟ್ವರ್ತ್ ಎಲ್ಲ ಮೂಲಗಳಿಂದಲೂ $12 ಮಿಲಿಯನ್ ಇದೆ. ಇದು ಭಾರತದ ಕರೆನ್ಸಿಯಲ್ಲಿ ಸುಮಾರು 107 ಕೋಟಿಗೆ ಸಮೀಪ ಆಗುತ್ತೆ. ಇವರು ಜೂನ್ ತಿಂಗಳಲ್ಲಿ ಹ್ಯಾಸ್ಟನ್ ಹಾಲ್ಗೆ ಸವಾಲನ್ನ ಹಾಕಿದ್ದಾಗಲೂ ಕೂಡ ನ್ಯೂಸ್ ಆಗಿತ್ತು. ಒಂದೇ ವಿಡಿಯೋದಲ್ಲಿ ಇವರು ಹಾಲ್ ರವರ ಇಮೇಜ್ ಅನ್ನ ಸ್ಪಾಯಿಲ್ ಮಾಡಿರುವಂತ ಕಮೆಂಟ್ಗಳು ಬಂದಿದ್ವು. ಒಟ್ನಲ್ಲಿ 20ನೇ ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಮಾಡಬಹುದು ಅಂತ ಇವರು ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಒಂದಷ್ಟು ಅತಿರೇಕದ ತರಲೆಗಳನ್ನ ಹೊರತುಪಡಿಸಿದ್ರೆ ಅವರು ನಿಜಕ್ಕೂ ಒಬ್ಬ ಪ್ರಭಾವಿ ವ್ಯಕ್ತಿ ಅನ್ನೋದಕ್ಕೆ ಅಡ್ಡಿ ಇಲ್ಲ. ವೀಕ್ಷಕರೇ, ಇದಿಷ್ಟು ಈ ಐಶೋ ಸ್ಪೀಡ್ ಬಗ್ಗೆ ಇರುವಂತ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.